ಲೈಫಲ್ಲಿ ಯಾವತ್ತೂ ಈ ತರ ಸನ್ರೈಸ್ ನೋಡಿರಲ್ಲ. ಈಗ ಕ್ಯೂಟ್ ಆಗಿ ಕಾಲು ಊದ್ತಾ ಇದೆ ಗುರು. ನಿನ್ ಕಣ್ಮುಂದೆ ಇವಾಗ ರಪ್ಪ ಅಂತ ಕಾಡಿಂದ ಸ್ವಲ್ಪ ಬಂದು ನಿಂತ್ಕೊಂಡ್ರೆ ಏನ್ ಮಾಡ್ತೀಯ? ವಿಡಿಯೋ ಮಾಡ್ತೀನಿ. ಇದಾಗಿತ್ತು ನಮ್ಮ ಅಡ್ವೆಂಚರ್ ಸ್ಟೋರಿ. ಹಲೋ, ಎಲ್ಲರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಕೂರ್ಗ್ನ ಸೆಕೆಂಡ್ ಡೇ. ನಾವು ಬೆಳಗ್ಗೆ 4 ಗಂಟೆನೇ ಎದ್ದು ಸ್ನಾನ ಮಾಡಿ ರೆಡಿ ಆಗ್ತಾ ಇದ್ದೀವಿ. ಯಾಕೆ ಅಂತ ಅಂದರೆ ನಾವು ಮಂಡಲ್ಪಟ್ಟಿ ಪೀಕಿಗೆ ಹೋಗ್ತಾ ಇದ್ದೀವಿ. ಅದು ಬೆಳಗ್ಗೆ 6 ಗಂಟೆಯಿಂದ ಜೀಪ್ ಇರುವಂಥದ್ದು. ಸೊ ಹಾಗಾಗಿ ನಾವು 5:15 ನಾವು ರೂಮಿಂದ ಬಿಟ್ಟರೆ ಆ ಜೀಪ್ ಇರೋ ಲೊಕೇಶನ್ನಿಂದ ಹೊರಡೋಕ್ಕೆ ಕರೆಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ. ನಾವು ಎಷ್ಟು ಸಖತ್ತಾಗಿರೋ ಸನ್ರೈಸ್ ನೋಡ್ತೀವಿ ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ನಮ್ಮ ರೂಮ್ ಟೂರ್ ತೋರಿಸ್ಬೇಕು ಅಂತ, ಇದು ನಾವು ತಗೊಂಡಿರೋಂತಹ 4 ಫೀಮೇಲ್ ಡಾಮ್. ಸೊ ಇಲ್ಲಿ 4 ಬೆಡ್ ಇದೆ ಆ್ಯಂಡ್ 4 ಕಬೋರ್ಡ್ ಇದೆ, ಒಂದು ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಸೊ ಇದೊಂದು ಪುಟ್ಟ ರೂಮ್, AC ಅವೈಲೇಬಲ್ ಇದೆ. ನನಗೆ ಲೀಚ್ ಕಚ್ಚಿರೋದು ಬ್ಲಡ್ ನಿಲ್ತಾನೆ ಇರಲಿಲ್ಲ. ನಾನು ಸ್ನಾನ ಮಾಡ್ಕೊಂಡು ಬಂದು ರೆಡಿ ಆಗೋಷ್ಟರೊಳಗೆ ಮತ್ತೆ ಅದು ರಕ್ತ ಎಲ್ಲ ಸ್ಪ್ರೆಡ್ ಆಗ್ತಾ ಇತ್ತು. ಸೊ ನಾನು ಡೆಟಾಲ್ ಹಾಕಿ ಏನೇನೋ ಟ್ರೈ ಮಾಡ್ತಾ ಇದ್ದೆ, ಬಟ್ ಏನೇ ಮಾಡಿದ್ರು ಅದು ನಿಲ್ತಾ ಇರಲಿಲ್ಲ. ಹೋಗ್ಬಿಡುತ್ತದಂಗೆ ಕಾಯಿನ್ ಅಲ್ಲ ಅದು. ಈಗ ಮಂಡಲ್ಪಟ್ಟಿ ಪೀಕಿಗೆ ಹೋಗ್ತಾ ಇದ್ದೀವಿ. ಸೊ ಕಾರ್ ಬಂದಿದೆ. ಮಂಡಲ್ಪಟ್ಟಿ ಪೀಕ್ ಹೋಗಿ ಈಗ ಎಷ್ಟು ಗಂಟೆ ಇದೆ? 5 ಗಂಟೆ. ಸ್ಟಾಪ್ ಆಗ್ತಾ ಇಲ್ಲ ಬ್ಲಡ್. ಏನು ಮಾಡಬೇಕು? ಅದಕ್ಕೆ ಪೇಪರ್ ಅಂಟಿಸ್ಬಿಡ್ರಲ್ಲ, ಇಲ್ಲ ಉಪ್ಪು ಹಾಕಿದ್ವಿ, ಡೆಟಾಲ್ ಹಾಕಿದ್ವಿ. ನನಗೇನೆ ಏನಾಗೋದಿಲ್ಲ ಬಿಡಿ. ಅದು ಹಂಗೆ ಕಿತ್ತರೆ ಕಡಿತಿತ್ತು, ಆದ್ರೆ ಕಡಿತಿಲ್ಲ ಈಗ. ಇಲ್ಲ ಕಡಿಯೋದೇನಿಲ್ಲ, ಬ್ಲಡ್ ಹೋಗ್ತಾ ಇಲ್ಲ. ಒಳ್ಳೇದು. ಹೌದೌದು. ಓಪನ್ ಇದ್ರೆ ಮೆಡಿಕಲ್ ಶಾಪಲ್ಲಿ ಒಂಚೂರು ನಿಲ್ಸಿ, ಬ್ಯಾಂಡೇಜ್ ತಗೊಂಡು. ಮಂಡಲ್ಪಟ್ಟಿ ಪೀಕಿಗೆ ಹೋಗೋದಕ್ಕೆ ನೀವು ಜೀಪಲ್ಲಿ ಹೋಗಬೇಕಾಗತ್ತೆ. ನಿಮ್ದು ಯಾವುದೇ ಓನ್ ವೆಹಿಕಲ್ ಅಲ್ಲಿ ಅಲೋ ಮಾಡೋದಿಲ್ಲ. ಜೀಪ್ನ ಅಬ್ಬೆ ಫಾಲ್ಸ್ ಜಂಕ್ಷನ್ ರೋಡಲ್ಲೂ ನಿಮಗೆ ಸುಮಾರು ಜೀಪ್ಗಳ ಫೆಸಿಲಿಟಿ ಸಿಗುತ್ತೆ. ಇಲ್ಲ ನಿಮ್ಮ 6 to 7 ಮೆಂಬರ್ಸ್ ಗ್ರೂಪ್ ಇದ್ದೀರಾ ಅಂತ ಅಂದರೆ ನೀವು ಎಲ್ಲಿ ಉಳ್ಕೊಂಡಿದ್ರ ಅಲ್ಲಿಗೆ ನೀವು ಜೀಪ್ನ ಕರ್ಸ್ಕೋಬೋದು. ಅಲ್ಲಿಂದನೂ ನಿಮಗೆ ಪಿಕಪ್ಪು ಡ್ರಾಪು ಇರುತ್ತೆ. ನಾವು 3 ಜನ ಇರೋದ್ರಿಂದ ಇನ್ನೊಂದು ಟೀಮ್ ಜೊತೆ ನಾವು ಸೇರಿಕೊಂಡು ನಾವು ಜೀಪ್ನ ತಗೊಂಡು ಹೋಗ್ತಾ ಇದ್ದೀವಿ. ವಿಡಿಯೋ ಅಂದ್ರೆ ಯಾವ್ದು ಫೋಟೋ ತೆಗಿದ್ದೆಲ್ಲನೂ ಎಲ್ಲ ಜಮ ಮಾಡ್ತೀನಿ. ಒಂದಾಗ ಕಳ್ಸಿಬಿಟ್ರೆ ನಾನು ಕಳ್ಸು, ಅವಳಿಗೆ ಬೇಡ ಅಷ್ಟೇ. ಸ್ಟಾರ್ಟ್ ಆಯ್ತು. ನಮ್ಮ ಮುಖ ಒಂದು ಸ್ವಲ್ಪನೂ ಕಾಣಿಸಿರಲ್ಲ, ಜಿಗಮಗಾಗಿದೆ. ಈಗ ಚೆನ್ನಾಗಿ ಬರ್ತದೆ. ಪೋಸ್ ಕೊಡಿ ಬೇಗ. ಪೋಸ್ ಕೊಡ್ತೀನಿ. ಓಕೆ. ಏಯ್ ನನ್ನ ಬರ್ಡ್ಸ್ ಅಲ್ಲಿ ಹೋಗ್ಯಾ ಕಣ. ಫಾಗ್ ಅವಾಗ ಹೋಗ್ಯಾಕ ತರ ಕಾಣಿಸ್ತೇ ತಾನೆ, ಅಷ್ಟೇ. ಮೈಕಿಲ್ಲ ನನ್ನ ಹತ್ರ. ಚಳಿ ಏನಿಲ್ಲ, ಬರೀ ಫಾಗ್ ಹೋಗೇ ಅಷ್ಟೇ. ಅದು ಏನಂತರ ಖುಷಿ ಆಗ್ತಿದೆ ನನಗೆ. ಏನು ತಡವಿ ಚಿಕಾಲ
ನಾವು ಸನ್ರೈಸಿಗೋಸ್ಕರ ಅಷ್ಟು ಬೆಳಗ್ಗೆ ಎದ್ದು ರೆಡಿ ಆಗಿಬಿಟ್ಟು ಬಂದ್ವಿ. ನೋಡಿದ್ರೆ ಸನ್ರೈಸ್ಗಿಂತ ಬರೀ ಫಾಗಿ ಮುಚ್ಕೊಂಡು ಹೋಗ್ಬಿಟ್ಟಿದೆ. ಸಿಕ್ಕಾಪಟ್ಟೆ ಚಳಿ ಇತ್ತು, ಬಟ್ ನಮಗೆ ಸನ್ರೈಸ್ ಕಾಣೋ ಲಕ್ಷಣಗಳಂತೂ ಕಾಣಿಸ್ಲಿಲ್ಲ. ಹೆಂಗಿದೆ ಸನ್ರೈಸ್? ಲೈಫಲ್ಲಿ ಯಾವತ್ತೂ ಈ ಥರ ಸನ್ರೈಸ್ ನೋಡಿರಲ್ಲ. ಅವಸ್ಥೆ ಚೋಳು ಫುಲ್ಲು ಮಧ್ಯಮಯ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ನಾವು BTS ಅಲ್ಲ, BTS ಅನ್ನ ಬೇಡ, ಕೊರಿಯನ್ ಮಾಡ್ತೀವಿ. ಅವ್ರು ಮಾಡ್ತಾರೆ, ಸಾರಿ. ಲವ್ ಫ್ರಮ್ ಕೂರ್ಗ್, ಕರ್ನಾಟಕ. ನಾವು ವಾಪಸ್ ರೂಮಿಗೆ ಬಂದು ಪಟಪಟ ಅಂತ ರೆಡಿ ಆಗಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬಿಕಾಸ್ ನಮಗೆ 1 hour ಅಷ್ಟೇ ಟೈಮ್ ಇದ್ದಿದ್ದು. ನಾವು ಬೇಗ ರೆಡಿಯಾಗಿ ಟಿಫನ್ ಮುಗಿಸ್ಕೊಂಡು ನೆಕ್ಸ್ಟ್ ಪ್ಲೇಸ್ಗಳು ಕವರ್ ಮಾಡೋಕ್ಕೆ ಹೋಗಬೇಕಾಗಿತ್ತು. ನಾವು ಮೊದಲನೇದಾಗಿ ಹೋಗಿದ್ದು ತ್ರಿವೇಣಿ ಸಂಗಮ. ಇಲ್ಲಿ 3 ನದಿಗಳ ಸಂಗಮ ಅಂತ ಹೇಳ್ತಾರೆ, ಕಾವೇರಿ, ಕನ್ನಿಕಿ, ಸುಜ್ಯೋತಿ. ಆ್ಯಂಡ್ ಅದಾದ್ಮೇಲೆ ನಾವು ಭಾಗಮಂಡಲ ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲಿ ಶಿವ, ವಿಷ್ಣು, ಸುಬ್ರಹ್ಮಣ್ಯ, ಗಣಪತಿ ದೇವರ ಪೂಜೆ ನಡೆಯುತ್ತೆ. ಜುಲೈ ಆಗಸ್ಟ್ ಫುಲ್ ನೀರು ಬರ್ತದೆ, ಅದಕ್ಕೆ ಫ್ಲೈಓವರ್ ಮಾಡಿರೋದು. ನೀವು ಬಸ್ಸಿನ ಮೇಲೆ ಅಲ್ಲಿವರೆಗೆ ಬರ್ತದೆ. ಇದು ಜನರಿಗೆ ತೊಂದರೆ ಆಗಿದ್ದಕ್ಕೆ ಅಂತ ಹೇಳ್ಕೊಂಡು ಫ್ಲೈಓವರ್ ಮಾಡಿರೋದು. 5 ಜನದಲ್ಲಿ ಅದೇ 12 ಬಾಡಿ ಸಿಕ್ಕಿರ್ಬೇಕು. ಗಂಟೆಲ್ಲ ಯಾರು ಅವ್ರದ್ದು ಅಣ್ಣ ತಮ್ಮಂದ್ರೇನೋ 3 ಜನ ಇದ್ರಂತೆ. ಅಲ್ಲ, ತಲಕಾವೇರಿ ಹತ್ರ ಕುಸ್ತಿತ್ತು ಅಂತ ಅಂದ್ರೆ ಮತ್ತೆ ತಲಕಾವೇರಿ ದೇವಸ್ಥಾನ ಹಿಂಗ್ ಉಳ್ಕೊಂಡಿದೆ. ಅಲ್ಲ, ಅದಲ್ಲ, ಅದು ದೇವರದ್ದು ಮಹಿಮೆ. ಇಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ತಲಕಾವೇರಿ. ಭಾಗಮಂಡಲದಿಂದ ತಲಕಾವೇರಿ ತುಂಬಾ ಅಂದ್ರೆ ತುಂಬಾ ಹತ್ರ. ನಾವು ರೀಚ್ ಆಗೋ ಅಷ್ಟೊತ್ತಿಗೆ ಮಧ್ಯಾಹ್ನ 1 ಗಂಟೆ ಆಗಿತ್ತು. ನೋಡ್ಬೋದು ಎಷ್ಟು ಫಾಗ್ ಇದೆ ಅಂತ ಅಂದ್ಬಿಟ್ಟು. ಮಳೆನೂ ತುಂಬಾ ಜೋರಾಗಿ ಬರ್ತಾ ಇತ್ತು. ನಾವು ಅಲ್ಲಿ ದರ್ಶನ ಮುಗಿಸ್ಕೊಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಈಗ ನಾವು ನೆಕ್ಸ್ಟ್ ಪ್ಲೇಸ್ ನೋಡೋಕ್ಕೆ ಅಂತ ಅಂದ್ಬಿಟ್ಟು ಕುಶಾಲನಗರಕ್ಕೆ ಹೋಗ್ತಾ ಇದ್ದೀವಿ. ಇದೆಲ್ಲ ಮಜಾ ಹೆಚ್ಚಿದೆ. ನೀರಾ? ಹಾ, ನೀರಿಗೆ ಪೇಂಟ್ ಹೊಡೆದಿದ್ದಾರೆ. ಕೆಳಗಿಂದ ನೋಡು, ಇದೇ ಪ್ಲೇಸ್ ಹತ್ರ ನಿಮಗೆ ತಿನ್ಲಿಕ್ಕೆ ಕೂಡ ತುಂಬ ಆಪ್ಷನ್ಸ್ ಇದೆ. ನಾವು ಜೋಳ, ಮ್ಯಾಗಿ ಆ್ಯಂಡ್ ಬೋಂಡಾ ಬಜ್ಜಿ ತಿನ್ಕೊಂಡು ನೆಕ್ಸ್ಟ್ ಪ್ಲೇಸಿಗೆ ಹೊರಟ್ವಿ. ಎಲ್ಲ ಹೋಗಿದೆ, ಪರವಾಗಿಲ್ಲ. ನೋ ಕಾಮೆಂಟ್ಸ್. ಈ ಮೊನಾಸ್ಟ್ರಿ ಅಥವಾ ಗೋಲ್ಡನ್ ಟೆಂಪಲ್ ಅಂತ ಏನಂತಾರೆ, ನಿಜವಾಗ್ಲೂ ತುಂಬ ಅಟ್ರಾಕ್ಟಿವ್ ಆಗಿದೆ ಕಣ್ಣಿಗೆ. ಆ್ಯಂಡ್ ಇಲ್ಲಿ ಶಾಪಿಂಗ್ ಕೂಡ ತುಂಬ ಆಪ್ಷನ್ಸ್ ಇದೆ. ನೋಡೋಕ್ಕೂ ಎಲ್ಲವೂ ತುಂಬ ಕ್ಯೂಟ್ ಆಗಿದೆ.
ಕಾವೇರಿ ಮಾತೆ ಇಲ್ಲಿ ಒಂದು ದೇವಸ್ಥಾನ. ಇವತ್ತು ನಾನು ಈ ಬ್ಲಾಗಲ್ಲಿ ಒಂದಿದ್ರಲ್ಲೂ ಮಾತಾಡಿಲ್ಲ ಗುರುವೆ, ಮೈಕು ಹಾಕಿಲ್ಲ ಇವತ್ತು ನಾನು. ಇಲ್ಲ ಹೋಗಲ್ಲ ಸ್ಲಿಪ್ಪರ್ ಹಾಕಿದ್ದೀನಿ ಗೊತ್ತಾ. ಎಚ್ಚರವಾಗಿರಿ. ಓ ಕಾಲು ಊದ್ತಾ ಇದೆ ಗುರು. ಕಂಗ್ರ್ಯಾಚುಲೇಷನ್ ಬ್ರದರ್. ಊತು ಹಿಂಗಾಯ್ತು, ಹಿಂಗೆ ಊತುತ್ತೆ, ಹಿಂಗ್ ಒಳಗಡೆ ಹೋಗುತ್ತಲ್ಲ ಕಾಲು, ಊತುತ್ತು ಅದು ಊತುತ್ತೆ. ಊದೋದಲ್ಲ ಊತದು ಸಕ್ಕತ್ತಾಗಿದೆ ಜೀವನದಲ್ಲದು. ನಾವು ಬೆಳಗ್ಗೆ ಇಟ್ಟಿದ್ದು ಕುಂಕುಮ ಹಂಗೆ ಇದೆ ಅಲ್ಲ. ನಂದು ಹೋಗಿದ್ದೆ ಅಲ್ಲ ತುಸು ಹಿಂಗೆ ಪುಸ್ತಕ ನಾವು ಬಂದ್ಬಿಟ್ರೆ ಏನು ಮಾಡ್ತೀರಾ? ಯಾವ ದಾರಿ ಗೊತ್ತಿಲ್ಲ, ಸುಮ್ಮನೆ ಎಲ್ಲೆಲ್ಲೋ ನುಗ್ಗದು. ಕಾಡೊಳಗಡೆ ನಮ್ಮ ಹೋರಾಟ ಅಲ್ಲ ಇಲ್ಲೇ ಈ ರೇಂಜಿಗೆ ಓದಾಡ್ತಿದ್ದೀವಿ. ಕಾಣಿಗೆ ತಗೊಂಡೋಗಿ ಇದಾಗಿತ್ತು ನಮ್ಮ ಅಡ್ವೆಂಚರ್ ಸ್ಟೋರಿ. ಅದು ಕಣ್ಮುಂದೆ ಇವಾಗ ರಪ್ಪ ಅಂತ ಕಾಡಿಂದ ಸ್ವಲ್ಪ ಬಂದು ನಿಂತ್ಕೊಂಡ್ರೆ ಏನು ಮಾಡ್ತೀಯ? ವಿಡಿಯೋ ಮಾಡ್ಕೊತಾರೆ, ಒಳ್ಳೆ ಕಂಟೆಂಟ್. ಕೈ ಮುಗಿತೀನಿ. ವಾವ್. ಆಮೇಲೆ ನನ್ನ ಕೈ ಮುಗಿದ ತಕ್ಷಣ ನಿಮ್ಮಿಬ್ರು ಕಡೆ ಬರುತ್ತೆ ಇವಳು ಒಳ್ಳೆ ಹುಡುಗಿ ಅಂತ. ಇದೇನು ಸೀರಿಯಲ್ಲ? ಕೈ ಮುಗಿದ ತಕ್ಷಣ ವಾಪಸ್ಸು ಜಯರಾಮ್ ಶ್ರೀರಾಮ್ ಜಯರಾಮ್ ಅಂತ ನಾಗರಾವ್ ಹತ್ರ ಹೋಗ್ಬಿಟ್ಟು ಹನುಮಾನ್ ಚಾಲಿಸ್ ಹೇಳ್ಬಿಟ್ರೆ ನಾಗರಾವ್ ಹೋಗ್ಬಿಡ್ತಾ. ಸವಾಸ್. ಇದು ಒಂದು ನಾಗರ ಹಾವಿನ ಕತೆ. ಪ್ಲೀಸ್ ಓಪನ್ ದ ಛತ್ರೀಸ್ ಆಫ್ ಇಂಡಿಯಾ. ಯಾಕೆ ಬಿಡು, ಛತ್ರಿ ಹಾಕಿದ್ದೀರಾ? ಎಚ್ಚರ ನಾನು ತೆಗೆಯೋದು. ಸೊ ನಾವು ಎಲ್ಲ ಪ್ಲೇಸ್ಗಳನ್ನೂ ಕವರ್ ಮಾಡಿಕೊಂಡು ಪಾಕಶಾಲಾಗೆ ಹೋದ್ವಿ. ಬಿಕಾಸ್ ತುಂಬ ಹೊಟ್ಟೆ ಹಸ್ಬಿಟ್ಟಿತ್ತು ನಮಗೆ. ಸೊ ಅಲ್ಲೇನಾದ್ರು ತಿನ್ನಬೇಕಾಗಿತ್ತು ನಾವು ಫಸ್ಟು. ಸರ್ 3 ಬಟರ್ ನಾನ್, 1 ಮಶ್ರೂಮ್ ಫ್ರೈ. ಇದಾಗಿತ್ತು ಇವತ್ತಿನ ಲಾಸ್ಟ್ ಡೇ ಆಫ್ ಕೂರ್ಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ಕಂಪ್ಲೀಟ್ ಡೀಟೇಲ್ಸ್ ನಾನು ಈ ವಿಡಿಯೋ ಲಾಸ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತುಂಬ ಜಾಸ್ತಿ ಪ್ರೀತಿ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ.